ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾವು ಹಿಂದಿನ ವಿಡಿಯೋದಲ್ಲಿ ವೇಸರ ಶೈಲಿಯ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲೂ ವೇಸರ ಶೈಲಿಯ ಲಕ್ಷಣಗಳಲ್ಲಿ ನಿರ್ಮಾಣ ಆಗಿರುವಂಥ ಬಾದಾಮಿ ಚಾಲುಕ್ಯರ ಕಾಲದ ದೇವಸ್ಥಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ವೇಸರ ಶೈಲಿಯನ್ನು ಭಾಳ ಪ್ರಮುಖವಾಗಿ ವ್ಯಾಪಕವಾಗಿ ಬಳಸಿದಂಥ ಹೊಯ್ಸಳ ರಾಜಮನೆತನ ಕಾಲದ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬ್ ಆಗುವಂಥ ಪ್ರೇರೇಪಿಸಿ ಅಂತ ಹೇಳ್ತಾ, ಸೊ ನಮ್ಮ ಇವತ್ತಿನ ಅಥವಾ ಈ ವಿಡಿಯೋನ ಚಾಲೂ ಮಾಡ್ತಾ ಹೋಗೋಣ. ಆತ್ಮೀಯ ಮತ್ತು ಪ್ರೀತಿಯ ಸ್ನೇಹಿತರೆ, ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ಬಗ್ಗೆ ಈಗ ತಾವು ಅಧ್ಯಯನ ಮಾಡೋಣ. ಈ ಹೊಯ್ಸಳರ ಕಾಲದ ವಾಸ್ತುಶಿಲ್ಪ, ಎಸ್ಪೆಷಲಿ ಹೊಯ್ಸಳರು ವೇಸರ ಶೈಲಿಯನ್ನು ಪೋಷಿಸಿದ್ರು ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇವರ ಕಾಲದ ವಾಸ್ತುಶಿಲ್ಪ 11ರಿಂದ 14ನೇ ಶತಮಾನದ ನಡುವೆ ನಿರ್ಮಾಣವಾಗಿದೆ ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಬಹುತೇಕ ಈ ವೇಸರ ಅಥವಾ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳು ಹಾಸನ, ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕೇಂದ್ರೀಕೃತವಾಗಿವೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಹಿಂದೆ ನಮ್ಮ KPSC ಎಕ್ಸಾಮಲ್ಲಿ ಒಮ್ಮೆ ಕೇಳಿದ್ದುಂಟು ಆಯಿತಾ, ಎಸ್ಪೆಷಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ವೇಸರ ದೇವಾಲಯಗಳ ಲಕ್ಷಣಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅದು ಹಳೇಬೀಡು ಇರ್ಬೋದು, ಬೇಲೂರು ಇರ್ಬೋದು, ಸೋಮೇಶ್ವರ ಟೆಂಪಲ್ ಇರ್ಬೋದು, ಅಥವಾ ನುಗ್ಗೇಹಳ್ಳಿ ಇರುವಂಥ ದೇವಸ್ಥಾನ ಇರ್ಬೋದು. ಇವು ಏನಿದೆ ಇಲ್ಲಿನ ಮುಖ್ಯ ಏನಪ್ಪ ಅಂತಂದರೆ, ಸೊ ನಾನು ಅವಳು ಹೇಳ್ದಂಗೆ ವೇಸರ ಶೈಲಿ ಅಂತ ಅಂದಾಗ ನಾಗರ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನಾಗರ ಶೈಲಿಯಲ್ಲಿ ಎತ್ತರದ ಜಗತಿ ಮೇಲೆ ನಿರ್ಮಾಣ ಮಾಡುವಂಥದ್ದೇನಿದೆ ಆ ಸ್ಟೈಲನ್ನು ಆರ್ಕಿಟೆಕ್ಚರ್ ಮಾಡ್ಕೊಂಡಿದ್ದೀವಿ. ಬಟ್ ನಾಗರ ಶೈಲಿಯಲ್ಲಿ ಜಗತಿ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಆಯತಾಕಾರದಲ್ಲಿರುತ್ತೆ. ಆದರೆ ನಮ್ಮ ವೇಸರ ಶೈಲಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಯ್ಸಳರು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳು ಆ ಜಗಲಿ ಅನ್ನುವಂಥದ್ದು ನಕ್ಷತ್ರಾಕಾರದಲ್ಲಿರುತ್ತೆ, ಅಥವಾ ಅದನ್ನು ಸ್ಟೆಲೆಟ್ ಪ್ಯಾಟ್ರನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದೇ ಈ ದೇವಾಲಯದ ಅಥವಾ ಹೊಯ್ಸಳರ ಕಾಲದ ದೇವಾಲಯದ ಬಹುಮುಖ್ಯವಾದಂಥ ಅಂಶ. ಸೊ ಅದು ಸ್ಟೆಲೆಟ್ ಪ್ಯಾಟ್ರನ್ ಇರುತ್ತೆ, ನಕ್ಷತ್ರಾಕಾರದ ವೇದಿಕೆಯ ಮೇಲೆ ಇರುತ್ತೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಅದು ಕೆಂಪು ಮರಳುಗಲ್ಲಿನಲ್ಲಿ ಹೆಚ್ಚು ನಿರ್ಮಾಣ ಮಾಡುತ್ತಾರೆ ಅಂತೇಳಿ. ಸೊ ಇಲ್ಲಿ ಹಾಸನದ ಅಥವಾ ಸುತ್ತಮುತ್ತ ಇರುವಂಥ ಪ್ರದೇಶಗಳಲ್ಲಿ ನಿರ್ಮಾಣ ಆಗಿರುವಂಥ ಹೊಯ್ಸಳರ ಕಾಲದ ದೇವಸ್ಥಾನಗಳು ಬಹುತೇಕ ಸೊ ಮೃದುವಾದಂಥ ಸಾಬೂನು ಕಲ್ಲು, ಸೋಪ್ ಸ್ಟೋನಿಂದ ಅಥವಾ ನಾವು ಬಳಪದ ಕಲ್ಲು ಅಂತ ಕೂಡ ಕರಿತೀವಿ, ಈ ಸೋಪ್ ಸ್ಟೋನಿಂದ ನಿರ್ಮಾಣ ಮಾಡಲಾಗಿರುತ್ತೆ ಸ್ನೇಹಿತರೆ. ತಾವು ಇದನ್ನು ನೆನಪಲ್ಲಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ದೇವಾಲಯದ ಹೊರಭಾಗದಲ್ಲಿ ಪ್ರದಕ್ಷಿಣಾ ಪಥ ಕಂಡುಬರುತ್ತೆ ಎನ್ನುವಂಥ, ದೇವಾಲಯದ ಹೊರಭಾಗದಲ್ಲಿ ಪ್ರದಕ್ಷಿಣಾ ಪಥ ಕಂಡುಬರುತ್ತೆ. ತಾವೆಲ್ಲರೂ ಕೂಡ ನೆನಪಲ್ಲಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಹೊಯ್ಸಳರ ಕಾಲದ ದೇವಸ್ಥಾನಗಳು ಇವತ್ತು ನಮಗೆ ಅವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಈ ಎಸ್ಪೆಷಲಿ ಹಳೇಬೀಡು ಮತ್ತು ಬೇಲೂರಿನ ದೇವಾಲಯದ ಒಳಭಾಗದಲ್ಲಿ ಮೇಲ್ಛಾವಣಿಗಳಲ್ಲಿ ಕೆತ್ತಿರುವಂಥ ಸೂಕ್ಷ್ಮ ಕೆತ್ತನೆಗಳು ಅನ್ನುವಂಥದ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಸೂಕ್ಷ್ಮ ಕೆತ್ತನೆಗಳು ನಮ್ಮನ್ನು, ಈ ಹೊಯ್ಸಳರ ಕಾಲದ ದೇವಾಲಯಗಳು ನಮ್ಮನ್ನು ಆಕರ್ಷಿಸ್ತವೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದೇ ಹೊಯ್ಸಳರ ಅಥವಾ ವೇಸರ ವಾಸ್ತುಶಿಲ್ಪದ ಹೊಯ್ಸಳರ ದೇವಾಲಯಗಳೇನಿದೆ ಅದರ ಪ್ರಮುಖ ಲಕ್ಷಣಗಳು. ಅವು ಸೋಪಿನ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲು, ಮೃದುವಾದ ಬಳಪದ ಕಲ್ಲಿನ ನಿರ್ಮಾಣ ಮಾಡುತ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಅವು ಸ್ಟೆಲೆಟ್ ಸೊ ಏನಪ್ಪ ಅಂತಂದರೆ ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ ಎನ್ನುವಂಥದ್ದು. ಮತ್ತು ಇವು ಇದರ ಸುತ್ತಲೂ ತಡೆಗೋಡೆ ಇದೆ ಎನ್ನುವಂಥದ್ದು ನಾವು ನೆನಪಿಟ್ಕೋಬೇಕಾಗುತ್ತೆ. ಇವನ್ ನೀವು ಬೇಲೂರಲ್ಲಿ ನೋಡ್ಬೋದು. ಸೊ ತಡೆಗೋಡೆ ಇದೆ, ಮತ್ತು ದ್ರಾವಿಡ ಶೈಲಿಯ ವಿಮಾನ ಕೂಡ ಇಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ದ್ರಾವಿಡ ಶೈಲಿಯ ವಿಮಾನ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೊ ಇವಿಷ್ಟನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇವು ಹೊಯ್ಸಳರ ಕಾಲದ ಸೊ ದೇವಾಲಯದ ಲಕ್ಷಣ ಅನ್ನುವಂಥ ತಾವು ನೆನಪಿಟ್ಕೊಳ್ಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚೆನ್ನಕೇಶವ ದೇವಾಲಯ ಬೇಲೂರು ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ವಿಜಯನಾರಾಯಣ ದೇವಾಲಯ ಅಂತ ಕೂಡ ನಾವು ಕರಿತೀವಿ ಸ್ನೇಹಿತರೆ. ವಿಜಯನಾರಾಯಣ ದೇವಾಲಯ ಅಂತೇಳಿ ಕೂಡ ಕರಿತೀವಿ. ತಾವು ನೆನಪಲ್ಲಿಟ್ಕೋಬೇಕು, ಈ ವಿಜಯನಾರಾಯಣ ದೇವಾಲಯವನ್ನು ಕಟ್ಟಿಸಿದಂಥವರು ಹೊಯ್ಸಳನ ರಾಜ ವಿಷ್ಣುವರ್ಧನನು ಚೋಳರ ಮೇಲಿನ ವಿಜಯದ ಸಂಕೇತವಾಗಿ ನೆನಪಿಗಾಗಿ ಈ ದೇವಾಲಯವನ್ನು ಕಟ್ಟಲಾಯಿತು. ನಾನು ಹೇಳ್ದಂಗೆ ಇವರು ಏಕಕೂಟ, ದ್ವಿಕೂಟ, ತ್ರಿಕೂಟ ಮಾದರಿಯ ದೇವಾಲಯವನ್ನು ರಚನೆ ಮಾಡ್ತಿದ್ರು. ಇದರಲ್ಲಿ ಈ ಬೇಲೂರಿನ ದೇವಾಲಯ ಅನ್ನುವಂಥದ್ದು ಏಕಕೂಟ ದೇವಾಲಯ ಆಗಿದೆ ಸ್ನೇಹಿತರೆ, ಏಕಕೂಟ ದೇವಾಲಯ ಆಗಿದೆ. ಈ ಬೇಲೂರಿನ ದೇವಸ್ಥಾನವನ್ನು ತಾವು ನೆನಪಿಟ್ಕೋಬೇಕು, ವೇಸರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ನಕ್ಷತ್ರಾಕಾರದ ಎತ್ತರದ ವೇದಿಕೆಯ ಮೇಲೆ, ಪ್ಲಾಟ್ಫಾರ್ಮ್ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ
ಮೃದುವಾದಂಥ ಸೋಪಿನ ಕಲ್ಲನ್ನು ಇದನ್ನು ನಿರ್ಮಾಣ ಮಾಡಲು ಬಳಸಲಾಗಿದೆ ಎನ್ನುವಂಥದ್ದು, ಇದಕ್ಕೆ ಸುತ್ತಲೂ ಕೂಡ ತಡೆಗೋಡೆ ಇದೆ ಎನ್ನುವಂಥದ್ದು, ದೇವಸ್ಥಾನದ ಹೊರಭಾಗದಲ್ಲಿ ಇದಕ್ಕೆ ಪ್ರದಕ್ಷಿಣಾ ಪಥ ಇದೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಹೊರಭಾಗದಲ್ಲಿ ಪ್ರದಕ್ಷಿಣಾ ಪಥ ಇದೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶೈಲಿಯ ಮಾದರಿಯಲ್ಲಿ ಪ್ರವೇಶ ದ್ವಾರದ ಮೇಲೆ ವಿಮಾನ ಕಂಡುಬರುತ್ತೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ ದೇವಸ್ಥಾನದ ಆಕರ್ಷಣೆ ಇಲ್ಲಿನ ಸೂಕ್ಷ್ಮ ಕೆತ್ತನೆಗಳು ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಒಳಭಾಗದಲ್ಲಿ ಒಳಭಾಗದಲ್ಲಿ ಅದರಲ್ಲೂ ಚಾವಣಿಯ ಮೇಲೆ ಕೆತ್ತಿರುವಂಥ ಸೂಕ್ಷ್ಮ ಕೆತ್ತನೆಗಳು ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆಯಾಗಿದೆ ಅಂತಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ನಾವು ಎರಡನೇದು ಏನಪ್ಪ ಅಂತಂದರೆ ಹೊಯ್ಸಳೇಶ್ವರ ದೇವಾಲಯ ಹಳೇ ಬೀಡು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಹೊಯ್ಸಳೇಶ್ವರನ ದೇವಾಲಯ ಇದು ಹಳೇ ಬೀಡು, ಇದು ಒಂದು ದ್ವಿಕೂಟ ಮಾದರಿಯ ದೇವಸ್ಥಾನ ಆಗಿದೆ ಎನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಶಿವನಿಗೆ ಅರ್ಪಿಸಿರುವಂತಹ ದೇವಸ್ಥಾನ ಆಗಿದೆ ಸ್ನೇಹಿತರೆ. ಇದು ಶಿವನಿಗೆ ಅರ್ಪಿಸಿರುವಂತಹ ದೇವಾಲಯವಾಗಿದೆ. ತಾವು ನೆನಪಿಟ್ಕೋಬೇಕು, ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ ಈ ದೇವಸ್ಥಾನ ಕಟ್ಸ್ದ ಅನ್ನುವಂಥದ್ದು ಹೇಳ್ತಾರೆ. ವಿಷ್ಣುವರ್ಧನ, ರೈಟ್. ಸೊ ಆ್ಯಕ್ಚುಲಿ ಈ ದೇವಸ್ಥಾನ ದ್ವಾರ ಸಮುದ್ರದ ಮೇಲೆ ಇದೆ, ಅಂದರೆ ದ್ವಾರ ಸಮುದ್ರ ಲೇಕ್, ಅಲ್ಲಿ ಕೆರೆ ಇದೆ, ದ್ವಾರ ಸಮುದ್ರ ಅನ್ನುವಂಥ ಕೆರೆ ಇದೆ. ಆ ಕೆರೆಯ ದಡದಲ್ಲಿ, ಕೆರೆಯ ಮುಂಭಾಗದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಸೊ ತಾವು ನೆನಪಿಟ್ಕೋಬೇಕಾಗುತ್ತೆ, ಹಳೇ ಬೀಡಿನಲ್ಲಿರುವಂತಹ ದೇವಸ್ಥಾನದ ಹೆಸರು ಹೊಯ್ಸಳೇಶ್ವರ ದೇವಸ್ಥಾನ. ಇದು ಶಿವನಿಗೆ ಅರ್ಪಿಸಲಾಗಿದೆ. ಇಲ್ಲಿ ದ್ವಿಕೂಟ ಮಾದರಿಯ ದೇವಸ್ಥಾನ ಇದಾಗಿದೆ. ಇಲ್ಲಿ 2 ಗರ್ಭಗುಡಿ ಇದ್ದಾವೆ, 2 ಲಿಂಗಗಳಿದ್ದಾವೆ. ಎರಡೂ ಶಿವನ ದೇವಸ್ಥಾನಕ್ಕೆ ವಿರುದ್ಧದಲ್ಲಿ 2 ನಂದಿ ವಿಗ್ರಹಗಳನ್ನು ಕಾಣ್ತೀವಿ. ಇದು ದ್ವಾರ ಸಮುದ್ರ ಒಂದು ಕೆರೆಯ ಮುಂಭಾಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಸ್ಟೆಲೈಟ್ ಪ್ಲಾನರ್ ಅಥವಾ ವೇದಿಕೆಯ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಕೆತ್ತನೆಗಳು ಬಹಳ ಆಕರ್ಷಣೀಯ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಇನ್ನು ಅದು ಬಿಟ್ಟರೆ ಚೆನ್ನಕೇಶವ ದೇವಾಲಯ ಸೋಮನಾಥ್ಪುರ, ರೈಟ್. ಈ ಚೆನ್ನಕೇಶವ ದೇವಾಲಯ ಸೋಮನಾಥ್ಪುರದಲ್ಲಿರುವಂಥದ್ದು. ಇದು ಮೈಸೂರು ಸಮೀಪದ ಕಾವೇರಿ ನದಿ ದಡದಲ್ಲಿರುವಂತಹ ರೈಟ್ ವೈಷ್ಣವ ಹಿಂದೂ ದೇವಾಲಯವಾಗಿದೆ. ಇದು ವೈಷ್ಣವ ದೇವಾಲಯವಾಗಿದೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಹೊಯ್ಸಳೇಶ್ವರ ಈಶ್ವರ ಅದು ಶೈವ ದೇವಾಲಯ, ಇದು ಕೇಶವ ಅಂದರೆ ವಿಷ್ಣುಗೆ ಅರ್ಪಿಸಿರುವಂಥ ದೇವಾಲಯ. ಹಾಗಾಗಿ ಇದು ಚೆನ್ನಕೇಶವ ದೇವಾಲಯ ಅನ್ನುವಂಥದ್ದು ವೈಷ್ಣವ ದೇವಾಲಯವಾಗಿದೆ. ತಾವು ನೆನಪಿಟ್ಕೋಬೇಕು ಸ್ನೇಹಿತರೆ. ಈ ದೇವಾಲಯವನ್ನು ರೈಟ್ ಹೊಯ್ಸಳರ ರಾಜ 3ನೇ ನರಸಿಂಹನ ದಂಡನಾಯಕ ಸೋಮನಾಥನು ಕಟ್ಟಿಸಿದನು. ಈ ದೇವಸ್ಥಾನವನ್ನು ಸೋಮನಾಥ ಕಟ್ಟಿಸಿದ. ಹಾಗಾಗಿ ಸೋಮನಾಥಪುರದಲ್ಲಿರುವಂತಹ ದೇವಸ್ಥಾನವೂ ಸಹ ರೈಟ್. ಸೊ ತಾವು ನೆನಪಿಟ್ಕೋಬೇಕಾಗುತ್ತೆ. ಬೇಲೂರಿನ ದೇವಸ್ಥಾನ ಏಕಕೂಟ ಅಂತ ಹೇಳಿದೆ, ರೈಟ್. ಸೊ ಹಳೇಬೀಡಿನ ದೇವಸ್ಥಾನ ದ್ವಿಕೂಟ ಅಂತ ಹೇಳಿದೆ. ಇದು ಸೋಮನಾಥಪುರದ ದೇವಸ್ಥಾನ ತ್ರಿಕೂಟ ಮಾದರಿಯಲ್ಲಿದೆ ಸ್ನೇಹಿತರೆ. ಇಲ್ಲಿ 3 ಗರ್ಭಗೃಹಗಳು ಬರ್ತವೆ ಅನ್ನುವಂಥದ್ದು, ಒಂದೇ ಕಟ್ಟಡದಲ್ಲಿ 3 ದೇವಾಲಯಗಳು, ಮೂರ್ತಿಗಳಿರ್ತವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೇಮ್ ಇದು ಕೂಡ ಎತ್ತರದ ಜಗತಿ ಮೇಲೆ ನಿರ್ಮಾಣ ಮಾಡಲಾಗಿದೆ. ಜಗತಿ ಕೂಡ ಸ್ಟೆಲ್ಲರ್ ಪ್ಲಾನೆಟಲ್ಲಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೊಂದು ಹೊಯ್ಸಳರ ಕಾಲಕ್ಕೆ ಮತ್ತೊಂದು ಉದಾಹರಣೆ ಅಂತಂದಾಗ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ನುಗ್ಗೇಹಳ್ಳಿ. ಸೊ ಹಾಸನ ಜಿಲ್ಲೆಯ ನುಗ್ಗೇಹಳ್ಳಿಯಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಾಲಯವು ಸಹ ಇವರ ಕಾಲದ ಉದಾಹರಣೆಗೆ ರೈಟ್. ಸೊ ಆಯಿತಾ, ಯಾರ ಕಾಲದ ಅಂದರೆ ಹೊಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ಇದೊಂದು ಉದಾಹರಣೆಯಾಗಿದೆ. ಈ ದೇವಸ್ಥಾನ ರಾಜವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ಹೊಯ್ಸಳ ಸಾಮ್ರಾಜ್ಯದ ದಂಡನಾಯಕ ಬೊಮ್ಮಣ್ಣ ಈ ದೇವಸ್ಥಾನವನ್ನು ನಿರ್ಮಿಸಿದ ಅನ್ನುವಂಥದ್ದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ಈ ದೇವಸ್ಥಾನವನ್ನು ನಿರ್ಮಿಸಿದ ಅನ್ನುವಂಥ ವಿಚಾರವನ್ನು ಇತಿಹಾಸ ಹೇಳುತ್ತೆ ಅಂತ ಹೇಳ್ತಾ ರೈಟ್. ಸೊ ಇನ್ನು ಸದಾಶಿವ ದೇವಾಲಯ ನುಗ್ಗೇಹಳ್ಳಿ, ಇದು ಕೂಡ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತಾ ಹಿರಿಸಾವಿಬರಲ್ಲಿ ಕಂಡುಬರುವಂಥ ಒಂದು ನುಗ್ಗೇಹಳ್ಳಿಯಲ್ಲಿರುವಂಥ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಸೊ ಈ ಸದಾಶಿವ ದೇವಾಲಯ ರೈಟ್. ಸೊ ಹೊಯ್ಸಳರ ಕಾಲದ ನಾಗರ ಶೈಲಿಯ ದೇವಸ್ಥಾನಕ್ಕೆ ಇದು ಉದಾಹರಣೆಯಾಗಿದೆ, ರೈಟ್. ನಾಗರ ಶೈಲಿ, ಬಹುತೇಕ ನಾಗರ ಶೈಲಿಯಿಂದ ನಿರ್ಮಾಣ ಮಾಡಲಾಗಿದೆ. ಸೇಮ್ ನಕ್ಷತ್ರಾಕಾರದ ಪ್ಲಾಟ್ಫಾರ್ಮ್ ಇದೆ ಇದು, ರೈಟ್. ಬಟ್ ಅದು ಅಷ್ಟಭುಜಾಕೃತಿಯ ನಕ್ಷತ್ರ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಉತ್ತರ ಭಾರತದ ವಾಸ್ತುಶಿಲ್ಪದೊಂದಿಗೆ ದಕ್ಷಿಣ ಭಾರತದ ಚಾಲುಕ್ಯರ ವಾಸ್ತುಶಿಲ್ಪದ ನಕ್ಷತ್ರಾಕಾರದ ಯೋಜನೆಯ ಕಲ್ಪನೆ ಸಮ್ಮಿಶ್ರವಾಗಿದೆ ಎನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇವು ಯಾರೇ ಅಂತಂದರೆ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಪ್ರಮುಖವಾಗಿರುವಂಥ
ದೇವಸ್ಥಾನಗಳ ಎಕ್ಸಾಂಪಲ್ಲು ತಾವು ಇನ್ನೂ ತಿಳ್ಕೊಬೋದು. ಸೊ ಇನ್ನೂ ಹೆಚ್ಚು ತಿಳ್ಕೊತಾ ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಾಸ್ತುಶಿಲ್ಪದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಬಗ್ಗೆ ಚರ್ಚೆ ಮಾಡೋಣ. ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.